ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಮಳವಳ್ಳಿಯ ಝರೀನ್ ಆಲಿಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಸ್ಲಿಂ ಸಮುದಾಯದ ಬಡ ಕುಟುಂಬಗಳಿಗೆ ಉಚಿತ ರೇಷನ್ ಕಿಟ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆಯಲಾಯಿತು. ಮಳವಳ್ಳಿ ಪಟ್ಟಣದ ಪೇಟೆ ಮಸೀದಿಯ ಮುಂಭಾಗದಲ್ಲಿ ಈ ಜನಪರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಇಂತಹ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವ ಟ್ರಸ್ಟ್ ಈ ಬಾರಿಯೂ ನೂರಾರು ಕಡುಬಡವರಿಗೆ ಜೀವನಾವಶ್ಯಕ ವಸ್ತುಗಳನ್ನೊಳಗೊಂಡ ಕಿಟ್ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಫ್ತಾಬ್ ಆಸಿಂ, ನಮ್ಮ ಟ್ರಸ್ಟ್ ಕೇವಲ ರೇಷನ್ ಕಿಟ್ ವಿತರಣೆಗೆ ಸೀಮಿತವಾಗದೆ ಆರೋಗ್ಯ ಶಿಬಿರ ಸೇರಿದಂತೆ ಸಾರ್ವಜನಿಕರಿಗೆ ಅನುಕೂಲವಾಗುವ 16 ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಬಡವರ ಮತ್ತು ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸುವುದೇ ನಮ್ಮ ಟ್ರಸ್ಟ್ನ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ವೇಳೆ ಝರೀನ್ ಆಲಿಮ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಆಫ್ತಾಬ್ ನದೀಮ್, ಖಜಾಂಜಿ ಸನಾ ಆಸಿಂ, ಮುಖಂಡರಾದ ಜಾಕೀರ್ ಪಾಷಾ ಹಾಗೂ ಪೇಟೆ ಮಸೀದಿಯ ಧರ್ಮಗುರುಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಟ್ರಸ್ಟ್ನ ಈ ಸೇವೆಯನ್ನ ಶ್ಲಾಘಿಸಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಕಿಟ್ ಪಡೆದ ಬಡ ಕುಟುಂಬಗಳು ಟ್ರಸ್ಟ್ನ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. हमारे ज़रीन आलिम ट्रस्ट के सदर साहब मोहम्मद नदीम को, आफ्ताब नदीम को इज्जत से पेश करना। धोनी पेश करो धोनी। और नहीं हमारे आफ्ताब आसिम की जानिब से 9वें साल से ये राशन देने का प्रोग्राम कर रही है। इनको देखो, हमारे फ्रेंड्स है, हमारे आफ्ताब आसिम भाई को एक इज्जत अफजाई पेश करना। हमारे आफ्ताब आसिम ನಮಸ್ಕಾರ. ಝರೀನ್ ಆಲಿಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದು 8ನೇ ವರ್ಷದ ಉಚಿತ ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇವತ್ತು ಎಲ್ಲ ಬಡವರಿಗೆ, ಸಾಮಾನ್ಯ ವರ್ಗದವರಿಗೆ ಹಬ್ಬ ಅನುಕೂಲವಾಗಿ ಮಾಡಲಿ ಅಂತ ನಮ್ಮ ಟ್ರಸ್ಟ್ನ ಉದ್ದೇಶ. ಅದರಲ್ಲಿ ನಾವೆಲ್ಲ ಸ್ನೇಹಿತರು, ನಮ್ಮ ಟ್ರಸ್ಟ್ನ ಸದಸ್ಯರುಗಳು ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಈ ಸಲ 8ನೇ ವರ್ಷದಲ್ಲಿ ಎಲ್ಲ ವಿತರಣೆ ಮಾಡಿಕೊಂಡು ಹಮ್ಮಿಕೊಂಡಿರ್ತೇವೆ. ಇದರ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇರ್ತವೆ. ನಮ್ಮದು ಮೈಸೂರಲ್ಲಿ ನಮ್ಮ ಬೋರ್ಡ್ ಚೇರ್ಮನ್ ಆದಂಥ ಅಜೀಜುಲ್ಲಾ ಅಜ್ಜು ಸಾಹೇಬ್ ಅವರ ಒಂದು ಮಾರ್ಗದರ್ಶನ ಇದೆ ನಮಗೆ. ಅವರು ಮೈಸೂರಲ್ಲೆಲ್ಲ ಇದನ್ನ ದೊಡ್ಡದಾಗಿ ಮಾಡ್ತಾರೆ. ಅವರ ಒಂದು ಮಾರ್ಗದರ್ಶನ ತಗೊಂಡು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಬೇರೆ ಎಜುಕೇಷನ್, ಮೆಡಿಕಲ್ ಅದೆಲ್ಲ ಇದರಲ್ಲಿ ಅಳವಡಿಸ್ಕೊಂಡು ನಾವು ಜನಗಳಿಗೆ, ಬಡವ ಬಗ್ಗರಿಗೆ ಸಹಾಯ ಆಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು. ಇದನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಿಗೂ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಾವು ಮತ್ತು ಇದರ ಸದುಪಯೋಗವನ್ನು ಪಡ್ಕೋಬೇಕು ಎಲ್ಲರೂ ಅಂತ ಕೇಳ್ಕೊತೀನಿ. जल्दी